ಅಣ್ಣ ಅಶೋಕ್ ಲ್ಯಾಂಡ್ 5 ಬೋಲ್ಟಿಂದ ಅಣ್ಣ. ಅಶೋಕ್ ಲೇಲ್ಯಾಂಡು 5 ಬೋಲ್ಟ್ ಅಂದರೆ ಯಾವ ದೋಸ್ತ್ ಬಸ್ ಅದು? ಅಣ್ಣ ಅದು ಸಣ್ಣ ಬರ್ತಣ್ಣ, ಬಡ ದೋಸ್ತ್ ನಿಂತ ಸಣ್ಣ ಬರ್ತಾವಣ್ಣ. ಅದೇ ದೋಸ್ತ್ ಬಸ್ಸು. ಹಾಂ ದೋಸ್ತ್ ಪ್ಲಸ್. ಓಕೆ, ಯಾವ್ದು ಮಾಡಲು? ಅಣ್ಣ 2019 ಸೆಕೆಂಡ್ ಓನರ್ ಅಣ್ಣ. ಓಕೆ, 2019 ನೀವು ಸೆಕೆಂಡ್ ಓನರು. ಹಾಂ ತೊಗೊಂಡವ್ರು 3ನೇ ಓನರ್ ಅಣ್ಣ. ಓಕೆ, ಎಷ್ಟು ಓಡಿದೆ ಗಾಡಿ? ಗಾಡಿಗೆ ಎಷ್ಟು ಓಡೋದಣ್ಣ ನೋಡಿಲ್ಲ, ಅಂದಾಜು ಗೊತ್ತಿಲ್ಲ? ಅಂದಾಜು ಗೊತ್ತಿಲ್ಲ. 1,20,000 ಹೊಡಿರ್ಬೋದಣ್ಣ. ಓಕೆ, ಎಫ್ ಸಿ ಇನ್ಸೂರೆನ್ಸು? ಎಲ್ಲ ಒಂದೊಂದು ವರ್ಷ ತಗೊಂಡು. ಎರಡು ಒಂದೊಂದು ವರ್ಷ ಇದಾವಾ? ಹಾಂ 1 ವರ್ಷ ತಗೊಂಡು. ಓಕೆ, ಟೈರ್ ಹೆಂಗಿದಾವೆ? ಟೈರ್ 5 ಕೇಸ್ ಇಲ್ಲ ಅನ್ನೋದು 90%. 90% ಇದಾವೆ 5/5? ಹಾಂ 5 ಕೇಸ್. ಓಕೆ, ಗಾಡಿ ಏನೋ ಟಿಂಕರಿಂಗು ಏನಾದ್ರು ಕೆಲಸ ಇದೆಯಾ? ಏನಿಲ್ಲ ಅಣ್ಣ, ಒಂದು ಪೇಂಟ್ ಇಲ್ಲ ಅಣ್ಣ, ಏನಿಲ್ಲ. ಎಲ್ಲ ನೀಟಾಗಿದೆಯಾ ಬಾಡಿ? ಎಲ್ಲ ನೀಟಾಗಿ ಬಂದು ಗ್ಯಾರೇಜ್ ಚೆಕ್ ಮಾಡ್ಕೊಂಡು ಹೋಗ್ಬೋದಣ್ಣ. ಹ್ಞೂ ₹1 ಕೆಲಸ ಇತ್ತಂದ್ರೆ ಅವಾಗ ಇದು ಮಾಡ್ಬೋದು. ಓಕೆ ಓಕೆ, ಟಾಪು ಫುಲ್ ಇದೆಯಾ ಆಫ್ ಇದೆಯಾ? ಏನಣ್ಣ? ಹಿಂದ್ಗಡೆ ಟಾಪು ಫುಲ್ ಇದೆಯಾ ಆಫ್ ಇದೆಯಾ? ಅಣ್ಣ ಆಫ್ ಇದೆ. ಫುಲ್ ಇಲ್ಲ ಅದು? ಹಾಂ ಫುಲ್ ಇಲ್ಲ ಅಣ್ಣ. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಾದರೂ? ಏನಿಲ್ಲ, ಫುಲ್ ಕ್ಯಾಶ್. ಓಕೆ, ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇದಾವಲ್ಲ? ಹಾಂ ಒರಿಜಿನಲ್ ಪೇಡ್, ಶೋರೂಮ್ ಪೇಡ್ ಅದ, ಒರಿಜಿನಲ್ ಪೇಡ್. ಅಲ್ಲ, ಡಾಕ್ಯುಮೆಂಟ್ಸ್ ಆರ್ ಸಿ ಕಾರ್ಡ್ ಒರಿಜಿನಲ್ ಹಾಂ ಇದೆಯಾ? ಎಲ್ಲ ಓಕೆ ಅಣ್ಣ, ಎಲ್ಲ ಓಕೆ ಅವ. ಹ್ಞೂ ಹಾಂ ಓಕೆ, ಗಾಡಿ ಇರೋದು ಎಲ್ಲಿದು? ಅಣ್ಣ ಗಾಡಿ ಇರೋದು ಯಾವ ಲೊಕೇಶನು? ಅಣ್ಣ ಯಾದಗಿರಿ ಮುದ್ನಾಳ್ ಪೆಟ್ರೋಲ್ ಪಂಪ್ ಸ್ಟಾರ್ಟಿಂಗ್ ಇರ್ತಾಣ. ಯಾದಗಿರಿ ಮುದ್ನಾಳ್ ಪೆಟ್ರೋಲ್ ಪಂಪ್. ಎಷ್ಟು ದೂರ ಆಗುತ್ತೆ ಯಾದಗಿರಿಯಿಂದ? ಯಾದಗಿರಿ ಅಣ್ಣ, ಸಿಟಿ. ಸಿಟಿನೇನಾ? ಸಿಟಿನೇ. ಓಕೆ, ಸಿಟಿಯಲ್ಲೇ ಇರೋದು ಗಾಡಿದು? ಹಾಂ ಸಿಟಿ ಅಲ್ಲ, ಓಕೆ, ಏನು ಮುದ್ನಾಳ್ ಹೇಳ್ತೀರಿ ಪೆಟ್ರೋಲ್ ಗಾಡಿ? ಪಂಪ್ ಬಂದ್ರೆ ಗಾಡಿ ಸಿಗ್ತದೆ ನೋಡ. ಓಕೆ, ಏನು ಹೇಳ್ತೀರಿ ಗಾಡಿ ರೇಟು? ಗಾಡಿ ನೋಡೋಣ 6.5 ಹೇಳ್ತೀವಿ. 6.5 ಲಕ್ಷ? 6.5 ಲಕ್ಷ. ಹಾಂ 19 ಮಾಡಲ್ಲ? ಹಾಂ 19 ನೋಡಿ. ಓಕೆ, ಏನು ಕಡಿಮೆ ಮಾಡ್ತೀರಾ ಹೆಂಗೆ? ಅಣ್ಣ ಕಡಿಮೆ ಆಗುತ್ತೆ ಹೆಂಗೆ? ಕಡಿಮೆ ಅಂದ್ರೆ ಬೈಕ್ ಒಳಗೆ ಕೊಡ್ತೇವೆ. ಸರಿ, ಕಾಂಟ್ಯಾಕ್ಟ್ ನಂಬರ್ ಅದು ಹಾಕಿರಲಾ? ಹಾಂ ಕಾಂಟ್ಯಾಕ್ಟ್ ನಂಬರ್ ಅದೇ ಹಾಕಿರಿ. ಸರಿ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು, ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯಿತು ಅಂದರೆ ವ್ಯವಹಾರ ಕುಂತಾಗ ಅವ್ರು ಹೇಳಿರೋ ರೇಟು ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ವೀಕ್ಷಕರೇ. ಅವರೇ ಹೇಳಿರೋ ರೇಟ್ ಫಿಕ್ಸ್ ಇರೋದಿಲ್ಲ. ಹಾಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಓಕೆ ಆಯಿತು ಅಂದರೆ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು. ಅಡ್ವಾನ್ಸಾಗಿ ಫೋನ್ಪೇ ಗೂಗಲ್ ಪೇ ಯಾವುದು ಮಾಡೋಕ್ಕೆ ಹೋಗ್ಬಿಡಿ ವೀಕ್ಷಕರೇ. ಫಸ್ಟು ಗಾಡಿರೋ ಲೊಕೇಶನ್ಗೆ ಹೋಗ್ಬಿಟ್ಟು ಪ್ರತಿಯೊಂದು ಚೆಕ್ ಮಾಡ್ಕೊಂಡು ನೀವು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ, ನಾವು ಕೂಡ ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮಗೆ ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ, ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರಿಗೆ ಯಾರೂ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಗಾಡಿ ಸೇಲ್ಗಿತ್ತಂದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.